ಇವತ್ತು ಮಾನಿಟೈಸೇಷನ್ ಚೇಂಜ್ ಆದ್ರ ಬಗ್ಗೆ ಮಾತಾಡೋಣ. ಏನಂದರೆ ಇನ್ಮೇಲೆ ಈಸಿಯಾಗಿ ದುಡ್ಡು ಮಾಡೋಕ್ಕಾಗಲ್ಲ ಯೂಟ್ಯೂಬಿಂದ. ಎಲ್ಲರೂ ಸುಮ್ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ದುಡ್ಡು ಮಾಡ್ಬೋದಂತ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಅದು ಇವಾಗ ಸಾಧ್ಯ ಆಗೋಲ್ಲ. ಇವಾಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಯೂಟ್ಯೂಬಿಂದ. ಯಾವಾಗೆಲ್ಲ ಜಸ್ಟ್ ಫಾರ್ ಯೂಟ್ಯೂಬಿಂದ 1000 ಸಬ್ಸ್ಕ್ರೈಬರ್ ಇದ್ದರೆ ಸಾಕಾಗಿತ್ತು. ಬಟ್ ಇವಾಗೆಲ್ಲ 1000 ಸಬ್ಸ್ಕ್ರೈಬ್ ಸಾಕು. ಬಟ್ 20 ಮಿಲಿಯನ್ ವ್ಯೂಸು ಆ್ಯಂಡ್ 18,000 ವಾಚ್ ಅವರ್ಸ್ ಇರಬೇಕು ಇವಾಗೆಲ್ಲ. ಸೊ ಅದಕ್ಕೆ ಇವಾಗ ಡಿಫಿಕಲ್ಟ್ ಆಗುತ್ತೆ ಎಲ್ಲರಿಗೂ. ಸುಮ್ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ದುಡ್ಡು ಮಾಡ್ತೀನಿ ಅಂತ ಅಂದವ್ರಿಗೆ ಇವಾಗೆಲ್ಲ ಬ್ರೇಕ್ ಮಾಡಿದ್ದಾರೆ. ಏನೇ ಇದ್ರೂ ಚೆನ್ನಾಗಿರೋ ಕಂಟೆಂಟು ಯಾರು ವೀಡಿಯೋ ಮಾಡ್ತಾರೆ ಅವರಿಗೆಲ್ಲ ಇವಾಗ ಯೂಟ್ಯೂಬಿಂದ ದುಡ್ಡು ಅರ್ನ್ ಮಾಡ್ಬೋದು. ಅದರ್ವೈಸ್ ಇವಾಗ ಯಾವುದೂ ಆಪ್ಷನ್ ಇಲ್ಲ. ಸೊ ಅದಕ್ಕಾಗಿ ಚೆನ್ನಾಗಿರೋ ಕಂಟೆಂಟ್ ಮಾಡಬೇಕು ಎಲ್ಲರೂ. ಏನಾದರೂ ಕಂಟೆಂಟು ಯಾವ ಥರ ಮಾಡಬೇಕಂತ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕಲಿಯೋಣ. ನಾವು ಬಿಗ್ನರ್ಸು, ನೀವು ಬಿಗ್ನರ್ಸ್ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇದೇ ನೋಡಿ ಇವಾಗ ಬಂದಿರೋಂಥ ಬಿಗ್ ಅಪ್ಡೇಟ್ಸು. 1000 ಸಬ್ಸ್ಕ್ರೈಬರ್ ಆಗಿರಬೇಕು. ವಾಚ್ ಅವರ್ಸ್ ಎಲ್ಲ 8000 ಆಗಿರಬೇಕು. 20 ಮಿಲಿಯನ್ ವ್ಯೂಸ್ ಆಗಿರಬೇಕು. ಶಾರ್ಟ್ ವೀಡಿಯೋಸ್ ಎಲ್ಲ 90 ಡೇಸಲ್ಲಿ 20 ಮಿಲಿಯನ್ ವ್ಯೂಸ್ ಆಗಬೇಕು. ಅಂದರೆ ನಮ್ಮದು ಮಾನಿಟೈಸೇಷನ್ ಆಗುತ್ತೆ. ಸೊ ಅದಕ್ಕೆ ಇವಾಗೆಲ್ಲ ಸ್ವಲ್ಪ ರಿಸ್ಕ್, ಜೀವನದಲ್ಲಿ ಚೆನ್ನಾಗಿರೋ ಒಂದು ರಿಸ್ಕ್ ತೊಗೊಳ್ಳಿ. ಏನೇ ಆದರೂ ವಿಡಿಯೋ ಮಾತ್ರ ಸ್ಟಾಪ್ ಮಾಡಬೇಡಿ. ಏನೇ ಅಪ್ಡೇಟ್ ಬಂದ್ರೂ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ. ಸೊ ಪ್ಲೀಸ್ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡು ಮತ್ತು ಲೈಕ್ ಮಾಡಿ ಮರಿಬೇಡಿ ನಮ್ಮನ್ನು. ಥ್ಯಾಂಕ್ ಯು.